ಇದು ಇದು ಚಟ ಇವರಿಗೆ. ಈಗ ನಾನು ಅದನ್ನೇ ಕೇಳಿದ್ದು, ಮಂಗಳೂರಿನಲ್ಲಿ ಇಷ್ಟೆಲ್ಲ ಇದು ಏನು ಗೋಲಿಬಾರ್ ಆಯಿತು, ನಿಮ್ಗೆ ಗೊತ್ತುಂಟಲ್ಲ, ಈ ಕಥೆ ಎಲ್ಲ ಹೇಳೋದು ಬೇಡ. ಅದಕ್ಕೆ ಹಿಂದೆ ಯಾರು ಕೈವಾಡಿತ್ತು? 10 ವರ್ಷದಲ್ಲಿ 22 ಹೆಣ ಬಿದ್ದ ನಗರದಲ್ಲಿ ಕುತ್ಕೊಂಡು ಅವ್ರು ಹೇಳುವ ಮಾತಾ ಇದು? ವಿದೇಶಿ ಎದುರಿನವ್ರು ಯಾರೇ ಆಯ್ತಪ್ಪ, ವಿದೇಶಿ ಇದೆ ಅಂತ ಇಟ್ಕೊಳ್ಳಿ. ಅಮಿತ್ ಶಾ ಮತ್ತು ಜೇಮ್ಸ್ ಬಾಂಡ್ 007 ಅಜಿತ್ ದೋವಲ್ ಕಡ್ಲೆಕಾಯಿ ತಿಂತ ಇದ್ದಾರಾ? FCRA ಆ್ಯಕ್ಟಿಗೆ ಮೊನ್ನೆ ಇದಂತಂದ್ರಲ್ಲ ಅವ್ರ ಅಮೆಂಡ್ಮೆಂಟು ಪಾರ್ಲಿಮೆಂಟಲ್ಲಿ, ವಿದೇಶಿ ಫಂಡ್ಗಳ ಬಗ್ಗೆ ನಿಯಂತ್ರಣ ಇರಲಿಕ್ಕೆ ಕಾನೂನೆಲ್ಲ ತರ್ತಾ ಇದ್ದಾರಲ್ಲ. ಇವರ ಇಂಟೆಲಿಜೆನ್ಸ್ ಏನು ಮಾಡ್ತಾ ಉಂಟು? ಕಥೆಗಾಯ್ತಾ ಉಂಟಾ? ಮಂಗಳೂರಲ್ಲಿ ಬಂಗಾಳಿಗಳಿವೆ, ಎಂಥದ್ದು ಬಂಗಾಳದ ಮುಸ್ಲಿಮರಿದ್ದಾರೆ, ಅಲ್ಲಿದ್ದಾರೆ, ಕುಳಾಯಲ್ಲಿದ್ದಾರೆ, ಸೂರತ್ ಕಲ್ಲಲ್ಲಿದ್ದಾರೆ, DCC ಆಫೀಸಲ್ಲಿದ್ದಾರೆ ಹೇಳ್ತಾರೆ. ಅಯ್ಯಪ್ಪ, ನೀವೇನು ಮಾಡ್ತಾ ಇದ್ದೀರಾ? ವಿದೇಶಿ ಫಂಡ್ ಬರ್ತಾ ಇದೆ ಅಂದರೆ ನೀವೇನು ಮಾಡ್ತಾ ಇದ್ದೀರಾ? ವಿದೇಶಿ ಫಂಡ್ RSSಗೆ ಬರ್ತಾ ಇದಲ್ಲ, ಲೆಟ್ ದೆಮ್ ಸ್ಪೀಕ್. ವಿದೇಶಿ ನೆಲದಿಂದ ಒಂದೇ ₹1 RSSಗೆ ಬಂದಿಲ್ಲ ಅಂತ ಹೇಳಿ ನೋಡೋರು. ಆಗ ನಿಮಗೆ 20 ದೇಶದಲ್ಲಿ ಸ್ವಯಂ ಸೇವಕರ ದಂಡ ಹಿಡ್ಕೊಂಡು 20-30 ದೇಶದಲ್ಲಿ ಎಂಥದ್ದು ಪಥಸಂಚಲನ ಮಾಡುವಾಗ ನಿಮಗೆ ದೇಶ ಪ್ರೇಮ ನೆನಪಾಗುವುದಿಲ್ಲ. ಆ ದೇಶಕ್ಕೆ ಹೋಗಿ ಪಥಸಂಚಲನ ಮಾಡೋದಿಲ್ಲ ನೀವು. 40 ದೇಶದಲ್ಲಿ ನಿಮ್ಮ ಸಂಘಟನೆಗಳನ್ನು ನೀವು ರಿಜಿಸ್ಟರ್ ಮಾಡಿಕೊಂಡಿದ್ದೀರಲ್ಲ. ಅದು ವಿದೇಶಿ ನೆಲ ಅಲ್ಲವೋ? ಅದು ವಿದೇಶಿ ಅನ್ನ ಅಲ್ಲವೋ? ಅದು ವಿದೇಶಿ ಗಾಳಿ ಅಲ್ಲವೋ? ಅದು Mr. Dattatreya Hospale and Madhavji is traveling regularly to the abroad countries. For what? Who are them? RSSನ ಸಂಘಟನೆಗೆ ಒಂದೇ ಅಲ್ಲ, ರಾಜತಾಂತ್ರಿಕ ವ್ಯಕ್ತಿಗಳನ್ನ ಭೇಟಿ ಆಗ್ತಾ ಇದ್ದಾರಲ್ಲ. How it is? And for what? ಆಗ ವಿದೇಶಿಗಳ ಶಕ್ತಿಗಳ ಜೊತೆ ಸಂಬಂಧ ಅಂತ ನಮಗೆ ಹೇಳಲಿಕ್ಕಾಗುದಿಲ್ವಾ? ಇರುವುದೇ ವಿದೇಶದಲ್ಲಿ ಮಾತ್ರ ಇವರು. ನಮ್ಮ ಪ್ರಧಾನಿಗಂತರೂ ಭಾರತ ಭೂಮಿಗಿಂತ ಹೆಚ್ಚು ಪ್ರೀತಿ ವಿದೇಶದ ಮೇಲೆ.